ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ಯೋಗ ಒಂದು ಸಲಹೆ, ಪ್ರಸ್ತಾವನೆ. ಭಾರತೀಯ ಜೀವನ ವಿಧಾನವು ಜಗತ್ತಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚರಿತ್ರೆಯಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ. ತನ್ನ ವಿಶಿಷ್ಟವಾದ ಈ ಜೀವನ ಶೈಲಿಯಿಂದ ಅದು ಜಗತ್ತನ್ನೇ ಬೆರಗುಗೊಳಿಸಿದೆ. ಇಲ್ಲಿನ ಕಲೆ, ಸಾಹಿತ್ಯ, ಸಂಗೀತ, ಶಿಲ್ಪ, ಉಡುಗೆ ತೊಡುಗೆ, ಭಾಷೆ, ಆಹಾರ ಪದ್ಧತಿ, ವ್ಯವಸಾಯ ಮುಂತಾದ ಎಲ್ಲವೂ ತನ್ನದೇ ಸ್ವಂತಿಕೆಯನ್ನು ಕಾಪಾಡಿಕೊಂಡು ಬೆಳೆಯುತ್ತಾ ಬರುತ್ತಿದೆ. ಕಾಲದಿಂದ ಕಾಲಕ್ಕೆ ಜಗತ್ತಿನಲ್ಲಿ ಉಂಟಾಗುತ್ತಿರುವ ಪ್ರಗತಿಪರ ಬದಲಾವಣೆಗಳು ಅವುಗಳ ಮೇಲೆ ಪ್ರಭಾವವನ್ನು ಬೀರಿವೆ. ಆದರೂ ಇಲ್ಲಿನ ಜಾನಪದವು ತನ್ನ ಸಂಸ್ಕೃತಿಯ ಮಣ್ಣಿನ ವಾಸನೆಯಲ್ಲಿ ಮೂಲ ಸ್ವರೂಪವನ್ನೇ ಉಳಿಸಿಕೊಂಡಿದೆ. ಭಾರತೀಯರು ಶಾಂತಿಪ್ರಿಯರು ಎಂಬುದು ಬಹು ಜನಪ್ರಿಯವಾದ ಮಾತು. ಅವರು ಯುದ್ಧಾಕಾಂಕ್ಷಿಗಳಲ್ಲ, ಆಕ್ರಮಣಕಾರಿಗಳಲ್ಲ, ಹಾಗೆಯೇ ಹೇಡಿಗಳಲ್ಲ. ಸಮಯ ಬಂದಾಗ, ತಮ್ಮ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಪ್ರತಿರೋಧವನ್ನು ತೋರಿಸಿದವರು, ತಮ್ಮ ಅಹಿಂಸೆಯ ವ್ರತವನ್ನು ಕಾಪಾಡಿಕೊಂಡು ಬಂದವರು. ಇಲ್ಲಿನ ಬುದ್ಧಿಜೀವಿಗಳು ಕೇವಲ ಅಧ್ಯಯನಶೀಲರಲ್ಲ, ಇವರು ಅನುಭವಿಗಳು, ಅಭ್ಯಾಸಿಗಳು, ಶ್ರದ್ಧಾವಂತರೂ ಆಗಿರುವರು. ಹಾಗೆಂದೇ ಅವರನ್ನು ತಪಸ್ವಿಗಳೆಂದು, ಋಷಿಗಳೆಂದು ಕರೆದದ್ದುಂಟು. ಈ ಋಷಿ ಪರಂಪರೆಯಲ್ಲಿ ಬಹುದೊಡ್ಡ ವಿಚಾರಧಾರೆಯು ಹರಿದು ಬಂದಿದೆ. ಬಹು ಘನವಾದ ತಾತ್ವಿಕ ಅಸ್ಥಿಭಾರದ ಮೇಲೆ ಇದು ನಿಂತಿದೆ. ಈ ವಿವಿಧ ವಿಚಾರಧಾರೆಗಳನ್ನು ದರ್ಶನವೆಂಬ ಹೆಸರಿನಿಂದ ಕರೆಯಲಾಗಿದೆ. ಸಾಂಖ್ಯಯೋಗ, ನ್ಯಾಯ, ವೈಶೇಷಿಕ, ವೇದಾಂತ, ಮೀಮಾಂಸ ಮುಂತಾದ ವೈದಿಕ ದರ್ಶನಗಳು, ಜೈನ, ಬೌದ್ಧ, ಚಾರ್ವಾಕ ಮುಂತಾದ ಇನ್ನೂ ಹಲವು ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಘನತೆಯನ್ನು ಹೆಚ್ಚಿಸಿವೆ. ಭಾರತೀಯರ ವಿಚಾರಗಳು ಪುಣ್ಯ ಪಾಪಗಳ ವಿಶ್ಲೇಷಣೆಯನ್ನು, ಕರ್ಮ ಅಕರ್ಮಗಳ ವಿಶ್ಲೇಷಣೆಯನ್ನು ಮಾಡುತ್ತಾ ವಿಚಾರ ಆಚಾರಗಳನ್ನು ಸಮನಾಗಿ ಗೌರವಿಸುತ್ತದೆ. ಜೀವನಗಳು ಆನಂದಮಯ ಎಂಬ ಸಕಾರಾತ್ಮಕ ವಿಚಾರಕ್ಕೆ ಇಲ್ಲಿ ಆದ್ಯತೆ. ಪರಿಹಾರ್ಯವಾದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಿ ಅಪರಿಹಾರ್ಯವಾದವುಗಳನ್ನು ಸ್ವಾಭಾವಿಕವೆಂದು ಭಾವಿಸಿ ಜೀವನವನ್ನು ವಸ್ತುನಿಷ್ಠವಾಗಿ ಕಾಣಲಾಗಿದೆ. ಗ್ರೀಕ್ನ ಸುಪ್ರಸಿದ್ಧ ತತ್ವಜ್ಞಾನಿಯಾದ ಪ್ಲೇಟೋವಿನ ಮಾತೊಂದಿದೆ, ಫಿಲಾಸಫಿ ಬಿಗಿನ್ಸ್ ಇನ್ ವಂಡರ್. ದರ್ಶನವು ಅಂದರೆ ಜೀವನ ದರ್ಶನವು ಆಶ್ಚರ್ಯದಿಂದ ಪ್ರಾರಂಭವಾಗುತ್ತದೆ ಎಂದು. ಆದರೆ ಭಾರತೀಯ ವಿಚಾರವು ದುಃಖದ ವ್ಯಾವಹಾರಿಕ ಸತ್ಯವನ್ನು ಹುಡುಕಿ ದುಃಖದ ನಿವಾರಣೋಪಾಯವನ್ನು ಕಂಡುಹಿಡಿಯಲು ಯತ್ನಿಸುತ್ತದೆ. ಇಲ್ಲಿ ಯಾವುದೂ ಆಶ್ಚರ್ಯವಿಲ್ಲ, ಎಲ್ಲವೂ ವಾಸ್ತವವೇ. ಇಂದ್ರಜಾಲದ ಪರಿಣಿತನೊಬ್ಬನು ತನ್ನ ಮಾಯಾವಿದ್ಯೆಯ ಮೂಲಕ ಹೊಸದೊಂದು ವಸ್ತುವನ್ನು ಶೂನ್ಯದಲ್ಲಿ ಸೃಷ್ಟಿಸಿದರೆ ನಾವು ಬೆರಗಾಗುತ್ತೇವೆ. ಆದರೆ ಈ ವಿದ್ಯೆಯ ರಹಸ್ಯವರಿತವರಿಗೆ ಇದು ಆಶ್ಚರ್ಯ ತಾರದು. ಸತ್ಯಮಿಥ್ಯಗಳನ್ನು ಅರಿತ ಮೇಲೆ ವಾಸ್ತವವು ತಿಳಿಯುವುದು. ಆಗ ಜೀವನ ಆನಂದಮಯವಾಗುವುದು. ಯೋಗವು ಮನುಷ್ಯನ ಸುಖಮಯ ಬದುಕಿಗೆ ಸಾಧನ ಸೂತ್ರಗಳನ್ನು ನಿರೂಪಿಸಿಕೊಟ್ಟು ಮಹದುಪಕಾರವನ್ನು ಮಾಡಿರುವ ಸಾಂಪ್ರದಾಯಿಕ ಮಾರ್ಗ. ಯೋಗ ದರ್ಶನವು ಬಹು ಪ್ರಾಚೀನವಾದುದು. ಇದರಲ್ಲಿ ವಿಚಾರಗಳನ್ನು ಹಲವು ವಿಧದಿಂದ ಅಂಗೀಕರಿಸುವರು, ಕೆಲವರು ವಿಮರ್ಶಿಸುವರು. ಯೋಗದ ತತ್ವಮೀಮಾಂಸೆಯು ಸಾಂಖ್ಯದ ತತ್ವಮೀಮಾಂಸೆಯೊಂದಿಗೆ ಬಹುತೇಕ ಅನುರೂಪವಾಗಿದೆ. ಹಾಗಾಗಿ ಯೋಗದ ಸಂಖ್ಯಾನುರೂಪದ ಸಿದ್ಧಾಂತಗಳನ್ನು ಬೇರೆ ಬೇರೆ ದಾರ್ಶನಿಕರು ತಮ್ಮದೇ ಮಾರ್ಗದಲ್ಲಿ ವಿಮರ್ಶಿಸಿದ್ದಾರೆ. ಏತೇನ ಯೋಗಃ ಪ್ರತ್ಯುಕ್ತಃ ಬ್ರಹ್ಮಸೂತ್ರ. ಭಗವಾನ್ ಬಾದರಾಯಣನ ಈ ಮಾತನ್ನು ಈ ಅರ್ಥಗಳಲ್ಲಿ ಮಾತ್ರ ಗ್ರಹಿಸಬೇಕು. ಆದರೆ ಇದರಲ್ಲಿನ ಕರ್ತವ್ಯ ಮೀಮಾಂಸೆಯು ಎಲ್ಲರಿಗೂ ಪ್ರಿಯವಾಗಿದೆ. ಇದು
ಜೀವನದ ಉನ್ನತಿಗೂ ಆಧ್ಯಾತ್ಮಿಕ ಸಾಧನೆಗೂ ದಾರಿದೀಪವಾಗಿದೆ. ಹಾಗಾಗಿ ಯೋಗವು ಸರ್ವಮಾನ್ಯವಾದ ದರ್ಶನವಾಗಿದೆ. ಭಾರತೀಯ ಸಂಸ್ಕೃತಿ ನಾಗರಿಕತೆಗಳ ಬೆಳವಣಿಗೆಯ ಜೊತೆಯಲ್ಲಿಯೇ ಯೋಗವೂ ಬೆಳೆದು ಬರುತ್ತಿದೆ. ಹರಪ್ಪ ಸಂಸ್ಕೃತಿಯಲ್ಲಿನ ಕಟ್ಟಡಗಳಲ್ಲಿ ಯೋಗಾಸನ ಭಂಗಿಯ ಶಿಲ್ಪಗಳು ದೊರೆತಿವೆ. ಇತಿಹಾಸ ಕಾಲದ ಬಹುತೇಕ ದೇವಾಲಯಗಳಲ್ಲೂ ಸಮಕಾಲೀನ ಶಿಲ್ಪದಲ್ಲೂ ಯೋಗದ ಶಿಲ್ಪಕ್ಕೆ ಆದ್ಯತೆ ಕಾಣುವುದು. ಶಿಲ್ಪವು ಅಭಿವೃದ್ಧಿಗೊಳ್ಳುವ ಕಾಲಕ್ಕೂ ಪೂರ್ವದಲ್ಲಿಯೇ ಯೋಗವು ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತೆಂದು ಊಹಿಸಬಹುದು. ಇಲ್ಲೊಂದು ಮುಖ್ಯ ವಿಷಯ, ಶಿಲ್ಪದ ಭಂಗಿಗಳು ವಾಸ್ತವ ಶಾರೀರಿಕ ಭಂಗಿಗಳಿಗಿಂತ ಭಿನ್ನವಾಗಿರಬಹುದು ಅಥವಾ ಶಿಲ್ಪದ ಇತಿಮಿತಿಯಲ್ಲಿರಬಹುದು ಎಂಬುದನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕು. ವೇದಗಳಲ್ಲೂ ಉಪನಿಷತ್ತುಗಳಲ್ಲೂ ಆಗಮ ತಂತ್ರ ಕಾವ್ಯಗಳಲ್ಲೂ ಪುರಾಣಗಳಲ್ಲೂ ಯೋಗದ ವೈವಿಧ್ಯಮಯ ನಿರೂಪಣೆಯನ್ನು ವಿವರಿಸಿರುತ್ತದೆ. ನಿರೂಪಣೆ ಕಂಡುಬರುತ್ತದೆ. ಉಪನಿಷತ್ತುಗಳಲ್ಲಿ ಜೀವ ಪರಮಾತ್ಮರ ಅವಿನಾಭಾವ ಸಂಬಂಧವನ್ನು ತಿಳಿಸುವ ಪ್ರಯತ್ನ ಮಾಡುತ್ತಿದೆ. ಆದರೆ ಇಂದ್ರಿಯ ಶರೀರವು ಯಾವುದೇ ಸಾಧನೆಗೆ ಮೂಲವಾಗಿರುವುದರಿಂದ ಇದರ ಅಧ್ಯಯನ ಮತ್ತು ಇಂದ್ರಿಯ ನಿಗ್ರಹ ಈ ವಿಷಯಗಳನ್ನು ಕುರಿತ ವಿಚಾರ ಮಂಥನ ನಡೆಯುತ್ತದೆ. ಶರೀರವೇ ರಥ, ಆತ್ಮವೇ ಇದರಲ್ಲಿ ಕುಳಿತ ರಥಿಕ, ಬುದ್ಧಿಯೇ ರಥದ ಸಾರಥಿ ಎಂಬುದಾಗಿ ಹೇಳಿ ಮನಸ್ಸನ್ನು ನಿಗ್ರಹಿಸಬೇಕಾದ ಔಚಿತ್ಯವನ್ನು ಹೇಳಲಾಗಿದೆ. ಕಠ, ಶ್ವೇತಾಶ್ವರತ, ಶಿಖಿಬ್ರಾಹ್ಮಣ ಮುಂತಾದವುಗಳಲ್ಲಿ ಇಂದ್ರಿಯ ನಿಗ್ರಹ ವಿಧಾನದ ಸವಿಸ್ತಾರ ವರ್ಣನೆ ಇದೆ. ಆಗಮ ತಂತ್ರಗಳಲ್ಲಿ ಯೋಗದ ಅನುಷ್ಠಾನವಿಲ್ಲದೆ ಮುಂದಿನ ಕಲಾಪವೇ ಇಲ್ಲ. ಇಲ್ಲಿ ಪ್ರಾಣಾಯಾಮಕ್ಕೂ ಕೆಲವೆಡೆ ಆಸನಕ್ಕೂ ಮುದ್ರಾ ಮುಂತಾದವುಗಳಿಗೂ ಆದ್ಯತೆ ಇದೆ. ಅಂತರ್ಯಾಗಕ್ಕೆ ಬಾಹ್ಯ ಪೂಜೆಗಳಿಗಿಂತಲೂ ವಿಶೇಷ ಗೌರವ ಇದೆ. ಆಂತರ್ಯವಿಲ್ಲದೆ ಕೇವಲ ಆಡಂಬರದ ಬಾಹ್ಯ ಪೂಜೆಯು ಸಿದ್ಧಿಸದು ಎಂದು ಹೇಳಲಾಗಿದೆ. ಶೈವ, ಶಾಕ್ತ, ವೈಷ್ಣವ ಆಗಮಗಳಲ್ಲಿ ಮುದ್ರಾ ಮುಂತಾದವುಗಳು ಅನಿವಾರ್ಯವಾಗಿವೆ. ಡಾಮರ ಮುಂತಾದ ತಂತ್ರಗಳಲ್ಲಿ, ಜಪಾನುಷ್ಠಾನುಗಳಲ್ಲಿ ನಿರ್ದಿಷ್ಟ ಮಾತ್ರಾಕಾಲದ ರೇಚಕ ಪೂರಕ ಕುಂಭಕಗಳನ್ನು ಬೀಜ ಸಹಿತವಾಗಿ ಮಾಡಬೇಕೆನ್ನಲಾಗಿದೆ. ಪತಂಜಲಿಯ ಯೋಗ ವಿಧಾನವು ಸರ್ವಸಮ್ಮತವಾಗಿರುವುದು. ಅಸಂಪ್ರಜ್ಞಾತ ಮತ್ತು ಸಂಪ್ರಜ್ಞಾತವೆಂಬ ಹೆಸರಿನಿಂದ ಇಲ್ಲಿ ಯೋಗವನ್ನು ಪರಿಚಯಿಸಲಾಗಿದೆ. ಸಾಮಾನ್ಯ ಸಾಧಕರಿಗಾಗಿ ಅಷ್ಟಾಂಗ ಯೋಗದ ಮಾರ್ಗವು ಇಲ್ಲಿದೆ. ಹಠಯೋಗವು ತುಸು ಕಠಿಣವಾದ ಸಾಧನಾ ಮಾರ್ಗ. ಪತಂಜಲಿಯ ಅಷ್ಟಾಂಗ ಯೋಗವನ್ನೇ ಗೌರವಿಸಿದರೂ ಸ್ವಾತ್ಮಾರಾಮನು ಯಮ ನಿಯಮಗಳನ್ನು ಪ್ರಸ್ತಾಪ ಮಾಡುವುದಿಲ್ಲ. ಪ್ರಾಣಾಯಾಮ, ಕುಂಡಲಿನಿ ಶಕ್ತಿ ಮುಂತಾದವುಗಳ ವಿಶೇಷ ಉಲ್ಲೇಖವಿದೆ. ಯೋಗ ಸಾಧನೆಯಲ್ಲಿ ತಿಳಿಸಲಾಗಿರುವ ಕ್ರಿಯೆಗಳು ಆಸನ ಪ್ರಾಣಾಯಾಮಗಳಷ್ಟೇ ಮುಖ್ಯ. ನವಲಿಯಿಂದ ಉದರ ಶೋಧನ, ನೇತಿಯಿಂದ ನಾಸಾರಂಧ್ರ ಶೋಧನ, ಧೌತಿ ಬಸ್ತಿಗಳಿಂದ ಮುಖಾದಿ ಮಲದ್ವಾರ ಪರ್ಯಂತ ಶೋಧನ, ಕಪಾಲಭಾತಿಯು ಶಿರಶೋಧನ, ತ್ರಾಟಕವು ನೇತ್ರಕ್ಕೆ ಉದ್ದೀಪನವಾಗಿರುವಂತಹ ಕ್ರಿಯೆಗಳು. ಇವೆಲ್ಲವೂ ಸಾಧಕನಿಗೆ ಮುಖ್ಯವಾದರೂ ಇವು ಗುರು ಸಮ್ಮುಖದಲ್ಲೇ ಆಗಬೇಕು. ಮಹಾಭಾರತ, ರಾಮಾಯಣ ಮುಂತಾದವುಗಳಲ್ಲಂತೂ ಯೋಗ ಸಾಧನೆಯ ವಿಪುಲ ಉದಾಹರಣೆಗಳು ಕಂಡುಬರುತ್ತವೆ. ಕಥೆಗಳೂ ಇವೆ. ಶರಭಂಗನೆಂಬ ಮುನಿಯು ತನ್ನ ಯೋಗ ಬಲದಿಂದ ಸ್ಥೂಲ ಶರೀರದ ಕಾಮನೆಗಳನ್ನು ಮೀರುತ್ತಾನೆ. ರಾಮನ ದರ್ಶನಕ್ಕಾಗಿ ಕಾದು ಕುಳಿತು ಅವನ ದರ್ಶನವಾದೊಡನೆಯೇ ದೇಹತ್ಯಾಗ ಮಾಡುತ್ತಾನೆ. ರಾಮಾಯಣದಲ್ಲಿ ವಿವಿಧ ಯೋಗಿಗಳ ವರ್ಣನೆ ಇದೆ. ತಪೋಧನರಾದ ಇವರು ಅರಣ್ಯದಲ್ಲೇ ಇರುತ್ತಿದ್ದರು. ಸದಾ ಶರೀರವನ್ನು ಪ್ರಕ್ಷಾಲನದಿಂದ ಶುದ್ಧವಾಗಿರಿಸಿಕೊಳ್ಳುವ ಸಂಪ್ರಕ್ಷಾಲರು ಎಂಬ ಹೆಸರಿನ ಯೋಗಿಗಳು. ಸೂರ್ಯಚಂದ್ರರ ಕಿರಣಗಳನ್ನೇ ಅವಲಂಬಿಸಿ ಜೀವಿಸುತ್ತಿದ್ದ ಮರೀಚಪರು, ಕಲ್ಲಿನಿಂದ ಕುಟ್ಟಿದ ಆಹಾರವನ್ನು ಮಾತ್ರ ತಿನ್ನುವ ಅಶ್ಮಕುಟ್ಟರು, ಎಲೆಗಳನ್ನು ಮಾತ್ರ ತಿಂದು ಜೀವಿಸುವ ಪತ್ರಾಹಾರರು,
ಕಂಠದವರೆಗಿನ ನೀರಿನಲ್ಲಿ ನಿಂತು ತಪಸ್ಸು ಮಾಡುವ ಉನ್ಮಜ್ಜಕರು, ಕುಳಿತೇ ನಿದ್ದೆ ಮಾಡುವ ಗಾತ್ರಶಯ್ಯರು, ನಿದ್ರೆಯನ್ನೇ ಮಾಡದ ಅಶಯ್ಯರು, ಮಳೆ ಗಾಳಿ ಚಳಿ ಯಾವುದೂ ಲೆಕ್ಕಿಸದೆ ವಸ್ತ್ರಗಳನ್ನು ಧರಿಸದೆ ಆಕಾಶವೇ ವಸ್ತ್ರವೆಂದು ಭಾವಿಸಿದ್ದ ಅಭ್ರಾಕಾಶರು, ಕೇವಲ ನೀರನ್ನು ಮಾತ್ರವೇ ಸೇವಿಸುತ್ತಿದ್ದ ಸಲಿಲಾಹಾರಿಗಳು, ಯಾವಾಗಲೂ ಒದ್ದೆಯ ಬಟ್ಟೆಗಳನ್ನೇ ಉಡುತ್ತಿದ್ದ ಆರ್ದ್ರಪಟವಾಸರು ಮುಂತಾದ ಅನೇಕ ಬಗೆಯ ಯೋಗಿಗಳು ಅರಣ್ಯಗಳಲ್ಲಿ ವಾಸಿಸುತ್ತಿದ್ದರು ಎಂದು ರಾಮಾಯಣದ ಅರಣ್ಯಕಾಂಡದಲ್ಲಿ ವರ್ಣಿಸಲಾಗಿದೆ. ಭಗವದ್ಗೀತೆಯ ಒಂದೊಂದು ಅಧ್ಯಾಯವು ಯೋಗವೆಂಬ ಹೆಸರಿನಿಂದಲೇ ಪ್ರಖ್ಯಾತವಾಗಿದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಧ್ಯಾನ ಯೋಗ ಮುಂತಾದ ಯೋಗಗಳು ಸಾತ್ವಿಕ, ರಾಜಸ, ತಾಮಸಿಕ ಗುಣ ಪ್ರವೃತ್ತಿಗಳನ್ನು ವರ್ಣಿಸಿ ಚಂಚಲ ಮನಸ್ಸಿನ ನಿಗ್ರಹಕ್ಕೆ ಅಭ್ಯಾಸ ವೈರಾಗ್ಯಗಳೇ ಸಾಧನವೆಂದು ವಿವರಿಸಿವೆ. ಭಾರತದ ಇತಿಹಾಸದ ಉದ್ದಕ್ಕೂ ಯೋಗಿ ಮುನಿವರ್ಯರ ಕಥನಗಳು ಬಹಳವಾಗಿವೆ. ಸಮಕಾಲೀನ ಯುಗದಲ್ಲಿ ಸಮಾಜದ ಬೇರೆ ಬೇರೆ ವೃತ್ತಿ ಪ್ರವೃತ್ತಿಗಳ ಜನರು ಯೋಗದ ಆರಾಧಕರಾಗಿದ್ದಾರೆ. ಕವಿ ಕಲಾವಿದರು, ವೈದ್ಯ ತಂತ್ರಜ್ಞರು, ನ್ಯಾಯವಾದಿಗಳು, ಉದ್ಯಮಿಗಳು, ಅಧಿಕಾರಿಗಳು, ರಾಜಕಾರಣಿಗಳು ಹೀಗೆ ಎಲ್ಲರೂ ಇಂದು ಯೋಗವನ್ನು ಅರಸಿ ಬಂದಿದ್ದಾರೆ. ಈ ಸರ್ವಜನ ಸಮ್ಮುಖವಾದ ಯೋಗ ವಿದ್ಯೆಯ ತಾತ್ವಿಕ ಮತ್ತು ತಾಂತ್ರಿಕ ವಿಚಾರಗಳನ್ನು, ಅದರ ಅಭ್ಯಾಸ ಅನುಷ್ಠಾನಗಳನ್ನು ನಿಷ್ಠಾತ ಗುರುಗಳಿಂದ ಅರಿತು ಸಾಧನೆ ಮಾಡಬೇಕು. ಯೋಗ ಬಂಧುಗಳೇ, ಮುಂದಿನ ಭಾಗಗಳಲ್ಲಿ ನಾವು ಷಡ್ದರ್ಶನಗಳು ಎಂಬ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಮಹರ್ಷಿ ಪತಂಜಲಿ. ಗೋಣಿಕಾ ಎಂಬ ಸಾತ್ವಿಯೊಬ್ಬಳಿದ್ದಳು. ಆಕೆಯು ಎಂದಿನಂತೆ ಒಂದು ದಿನ ನದಿ ನೀರಿನಲ್ಲಿಳಿದು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಆಕೆಯ ಅಂಜಲಿಗಳಲ್ಲಿ ಅಂದರೆ ಬೊಗಸೆಗಳಲ್ಲಿ ತುಂಬಿದ್ದ ನೀರಿನಲ್ಲಿ ಅದೇನೋ ಸಿಕ್ಕಿಕೊಂಡಂತಾಗಿತ್ತು. ಆಕೆಯ ಅಂಜಲಿಗಳಲ್ಲಿ ಹಸುಗೂಸೊಂದು ಬಿದ್ದಿತ್ತು. ಮಹಾ ತೇಜಸ್ವಿಯು ಭಗವಾನ್ ಆದಿಶೇಷನ ರೂಪದಿಂದ ಇದ್ದ ಆ ಕೂಸನ್ನು ಕಂಡು ಗೋಣಿಕಾ ವಿಸ್ಮಿತಳಾದಳು. ಇದು ದೈವಾನುಗ್ರಹವೆಂದು ಭಾವಿಸಿ ಆ ಮಗುವನ್ನು ಸಾಕಿ ಸಲಹಿದಳು. ಹೀಗೆ ಬೊಗಸೆಗೆ ಅಂದರೆ ಅಂಜಲಿಗೆ ಬಿದ್ದವನು ಬಿದ್ದವನು, ಆದ್ದರಿಂದ ಆತನಿಗೆ ಪತಂಜಲಿ ಎಂದೇ ಹೆಸರಾಯಿತು. ಈ ಆದಿಶೇಷನ ಸ್ವರೂಪನಾದ ಪತಂಜಲಿಯು ಅಖಂಡ ವ್ರತವನ್ನು ಪಾಲಿಸಿದನು. ಶರೀರದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವನ್ನು ತಿಳಿಸಲು ವೈದ್ಯಶಾಸ್ತ್ರವನ್ನು, ಮಾನಸಿಕ ನೈರ್ಮಲ್ಯವನ್ನು ತಿಳಿಸುವ ಯೋಗಶಾಸ್ತ್ರವನ್ನು, ವಾಕ್ಶುದ್ಧಿಯನ್ನು ತಿಳಿಸುವ ವ್ಯಾಕರಣ ಗ್ರಂಥಗಳನ್ನು ಈತನು ರಚಿಸಿದನು. ಈ ವಿದ್ಯೆಯನ್ನು ತನ್ನ ಶಿಷ್ಯ ಪರಂಪರೆಗೂ ಕಲಿಸಿಕೊಟ್ಟನು. ಈತನು ಮಹಾ ತೇಜಸ್ವಿಯಾಗಿದ್ದನು. ಈತನ ತೇಜಸ್ಸಿನ ಎದುರು ನಿಂತು ನೋಡುವ ಶಕ್ತಿಯು ಯಾರಿಗೂ ಇರಲಿಲ್ಲ. ಹಾಗಾಗಿ ಅವನು ತೆರೆಯ ಹಿಂದೆ ಕುಳಿತೇ ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದನು. ಒಮ್ಮೆ ಪತಂಜಲಿಯು ತನ್ನ ಕೆಲವು ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದಾಗ ಅದಾರೋ ಉದ್ದಟತನದಿಂದಲೋ ಏನೋ ಆ ತೆರೆಯನ್ನು ಸರಿಸಿಬಿಟ್ಟನು. ಒಡನೆಯೇ ಆ ಸಮಯದಲ್ಲಿ ಕುಳಿತಿದ್ದವರು ಸುಟ್ಟು ಭಸ್ಮವಾಗಿ ಬಿಟ್ಟರು. ಮುಂದೆ ಇನ್ನುಳಿದ ಶಿಷ್ಯ ಪರಂಪರೆಯು ಪತಂಜಲಿಯ ಯೋಗ ವಿದ್ಯೆಯನ್ನು ಪ್ರಚಾರ ಮಾಡಿದರಂತೆ.